ಮಲ್ಲೇಶಿ, ನೀನು ನನ್ನ ಕ್ಲೋಸ್ ಫ್ರೆಂಡ್ ಇದ್ದ ಹಾಗೆ ಈ ಪಾಟೀಲ್ನ ಆಸ್ತಿ ಪಡೆದುಕೊಂಡು ಇಬ್ಬರಿಗೂ 50-50 ಏನಂತೀಯ? ಅದೇನಂತ ಪಿಚ್ಚೇಳು ಶಶಿಧರ್? ಮಲ್ಲೇಶಿ, ಇಂದು ನಡೆಯುವ ಈ ಸಂಪೂರ್ಣ ಪಾರ್ಟಿಯಲ್ಲಿ ನಿನ್ನ ಪಾಟಿನಲ್ಲಿ ಅತಿಯಾದ ಮಬ್ಬು ಮಾಡಿಸಿ ಅವನ ಎಲ್ಲ ಸರ್ವ ಆಸ್ತಿಗೆ ಸಹಿ ತೆಗೆದುಕೊಳ್ಳಬೇಕು. ಅಣ್ಣ ಹಾಕಿ ಸಾಕಿಸಲು ತಂದೆಗೆ ವಿಷವನ್ನು ಬರೆಸುವುದೇ ಅದು ನನ್ನಿಂದ ಸಾಧ್ಯವಿಲ್ಲ ಶಶಿಧರ್, ಸಾಧ್ಯವಿಲ್ಲ. ಮಲ್ಲೇಶಿ, ಇದಕ್ಕೆ ನಿನಗೆ ಹುತ್ತು ಸುಳಿ ಮಗನ ಅನ್ನೋರು. ನಿನ್ನ ಗೌಡನಿಂದಲೇ ನಿನಗೆ ನೀನು ಆ ಗೌಡನಿಗೆ ಏನು ಬೇಕಾದ್ದು ಮಾಡಿದ್ದಿ. ಆದರೆ ಆ ಗೌಡ ನಿನಗೆ ಏನು ಕೊಟ್ಟಿದ್ದಾನೆ? ಹಣ ಕೊಟ್ಟಿರುವನೆ, ಹೆಂಡ ಕೊಟ್ಟಿರುವನೆ, ಬಂಗಾರ ಕೊಟ್ಟಿದ್ದಾನೆ. ಎಲ್ಲ ನಿನ್ನ ಪಾಟೀಲ್ನಲ್ಲಿ ನೀ ಅತ್ತಂಬುದು ಸತ್ತು ಸುಡುಗಾಡ ಸೇರಿದೆ. ನೀನೇಕೆ ಯೋಚಿಸುತ್ತಿರುವಿ? ಹೇಳು ಮಲ್ಲೇಶಿ, ಹೇಳು. ಅಂದರೆ ನನ್ನ ಪಾಟೀಲಿನಲ್ಲಿ ನಿಯತ್ತಿಲ್ಲವೇ? ಎಲ್ಲ ಮಲ್ಲೇಶಿ, ಎಲ್ಲ. ದೇವರಂತ ಶಿವಭಕ್ತನಾದ ಅವ ಶಂಕರಗೌಡ ಅವರ ಅಣ್ಣನಲ್ಲವೇ? ಅವನು ನಡೆಸಬೇಕಾದ ಒತ್ತಡದಾರಿಕೆ ಗೌಡಿಗೆ ದರ್ಬಾರ ಆ ಪಾಟೀಲನಿಗೆ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅವರ ಆಸ್ತಿ ಅಂತಷ್ಟೆಲ್ಲ ಪಾಟೀಲ್ ಹೆಸರಿಗೆ ಬರಿದ್ದಾನೆ. ಆ ಆಸ್ತಿಯನ್ನು ನಾವು ಪಡಿಲೇಬೇಕು. ನನಗೆ ಅರ್ಧ, ನಿನಗೆ ಅರ್ಧ ಮಾಡ್ತೀನಿ. ಹೌದು ಶಶಿ, ಹೌದು. ಆ ಬಡ ಮಕ್ಕಳೆಲ್ಲರ ಆಸ್ತಿಯನ್ನು ನಾವಿಂದು ಪಡಿಲೇಬೇಕು. ನಿನ್ನ ಹತ್ತಿ ಗುಣರನ್ನು ಸುತ್ತ ಸೇಡಲು ನೀನು ತೀರಿಸಿಕೊಳ್ಳಲೇಬೇಕು. ನನ್ನ ಸುಟ್ಟು ಸೇಡಿಗಾಗಿ ಅವರ ಹತ್ತಿಗೆ ಹೆಣ್ಣು ಕೊಲೆ ಮಾಡಿದೆ. ಮಲ್ಲೇಶಿ, ಇನ್ನು ನೋಡ್ತಾ ಇರೋ ಈ ನನ್ನ ಕೈ ಚಳಕ. ಈ ಕಾರಣಕ್ಕೆ ಸಹಿ ಹಾಕಿಸಿ ಕಳಿಸಬೇಕು ಅವನ ಆಸ್ತಿಯನ್ನು. ಇದಕ್ಕೆಲ್ಲ ನನ್ನ ಸಹಕಾರ ಪೂರ್ಣ ಬೆಂಬಲವಿದೆ. ಹಾಗಂತ ನಾನು ಈಗಾಗಲೇ ಎಲ್ಲ ಆಸ್ತಿ ನಂಬರ್ ಅನ್ನು ತಂದಿರ್ತೇನೆ ಹಾಗೂ ಅವನ ಫ್ಯಾಕ್ಟರಿ ಸಮೇತ ಬಾಂಡ್ ಅನ್ನು ತಂದಿರ್ತೇನೆ. ಅವನಿಗೆ ಅತಿಯಾದ ಮಬ್ಬು ಮಾಡಿಸಿ ಅವನಿಗೆ ಸೆರೆ ಕುಡಿಸಿ ನೀ ಕಾರ್ಯಕ್ಕೆ ಸಹಿ ಮಾಡಿಸಿ ಆ ನಂತರ ನನಗೆ ಅರ್ಧ, ನಿನಗೆ ಅರ್ಧ. ಹೌದು, ನಾನು ಈ ಕೆಲಸವನ್ನು ಮಾಡಿ ಶ್ರೀಮಂತನಾಗಲೇಬೇಕು. ಆಗಬೇಕು ಅಲ್ಲ ಮಲ್ಲೇಶಿ, ಹಾಗೆ ಆಗ್ತೀಯ. ಮೊದಲು ಈ ಶಶಿಧರನನ್ನು ನಂಬು. ಹಾಗಂತ ಡ್ಯಾನ್ಸರ್ ಬರ್ಲಿಕ್ಕೆ ಹೇಳ್ತೇನೆ. ನೀನು ಈ ಟೇಬಲ್ ಮೇಲೆ ಎಲ್ಲ ಸಿದ್ಧತೆಯನ್ನು ಮಾಡಿಡು. ಗೌಡ್ರು ಬರು ಹೊತ್ತಾಯ್ತು. ಆ ಶಂಭು ನಿನಗೆ ಗೊತ್ತಾಗದ ಈ ಕಾರ್ಯ ನಡೆಯಬೇಕು. ಆಯ್ತು ಆಯ್ತು, ನಡೆ. ಏನು ಶಶಿಧರ್, ಪಾರ್ಟಿ ಏರ್ಪಾಟು ಇನ್ನೂ ಮುಗಿದಿಲ್ಲವೇ? ಎಲ್ಲ ರೆಡಿ ಆಗಿದೆ, ಬನ್ನಿ ಗೌಡ್ರೆ. ಇದು ಸಂತೋಷದ ಪಾರ್ಟಿ ಅಲ್ಲವೇ? ಇದೇನು ಸಂತೋಷದ ಪಾರ್ಟಿನೋ ಏನು ಅಟ್ಟಂಗನ್ನಕ್ಕ ಹೂವು ಪಾರ್ಟಿನೋ ಒಂದು ತಿಳಿವಾತ್ರಿ. ರೀ ಶಂಭುಲಿಂಗ ಆತ್ಲಿ ಮಲ್ಲೇಶಿ. ಮಲ್ಲೇಶಿ, ಮಲ್ಲೇಶಿ, ಡ್ಯಾನ್ಸರ್ಗೆ ಹೇಳು ಬರ್ಲಿಕ್ಕೆ. ಡ್ಯಾನ್ಸರ್ಗೆ ಹೇಳು. ಡ್ಯಾನ್ಸರ್, ಕಮಾನ್.
ಮಲ್ಲೇಶಿ ನಿಮ್ಮ ಗೌಡ್ರಿಗೆ ಪಾರ್ಟಿ ಅರೇಂಜ್ಮೆಂಟ್ ಮಾಡು. ಮಲೇಶಿ ನನ್ನ ಬಲಗೈ ಬಂಟು ನೀನಾಗಿರುವಾಗ ನಿನ್ನಂತ ಬಂಟ ನಾನು ಪಡೆದು ನಾನೇ ಧನ್ಯ, ಪಡೆದುಕೊಂಡು ನಾನೇ ಧನ್ಯ. ಇದುವರೆಗೂ ನಿನಗೇನು ನಾನು ಕೊಟ್ಟಿಲ್ಲ. ಈಗ ನಿನಗೇನು ಬೇಕೋ ಕೇಳೋ ಹೊತ್ತೊಳೆ ಮಗನೇ, ಅದನ್ನೇ ನಾನು ನಿನಗೆ ಕೊಡುತ್ತೇನೆ. ಎಂತ ಮಾತಾಡಿದ್ರೆ ನೀವೇ ನಮಗೆ ಸಂಪತ್ತಿದ್ದಾಗೆ. ಮಲ್ಲೇಶಿ, ತಾಳಿ ಬಿಟ್ಟಾಗ ತೂರಿಕೊಳ್ಳಬೇಕು. ತೆಗೆದುಕೋ ಇದನ್ನ. ಮಲೇಶಿ ಗೌಡ್ರು ಪಾಪಾಳೆ ಮರ ಇದ್ದಾಗಲಿ, ಪಾಪಾಳೆ ಮರ ಇದ್ದಂಗ ಹಣ್ಣು ಅಟ್ಟ ಹರ್ಕೊರ್ಲಿ, ಬುಡಕ ಕೈ ಹಾಕಿ ಗಿಡ ಕಡಿಬೇಡಲೆ. ಶಂಭು, ಹೆಂಡ ಬೇಕು ನಿನಗೆ, ಹೆಂಡ ಬೇಕು. ಎಲ್ಲ ರಗಡ ಕೊಡ್ತಿದ್ರು ಇನ್ನಷ್ಟು ತೀರ್ಥ. ರಗಡ ಕೊಡ್ತೀರಪ್ಪ. ಹೆಣ್ಣಲ್ಲಿ ಬೇಡಪ್ಪ, ಅದನ್ನ ನೀವು ಹೊಡ್ಕೊಂಡು ಹೋಗ್ರಿ. ಆದ್ರೆ ಹೆಂಡ ಬೇಕು, ಹೆಂಡ ಬೇಕು. ತಗೋ ಇನ್ನಷ್ಟು ತೀರ್ಥ. ಮಲ್ಲೇಶಿ, ನಿಮ್ಮ ಗೌಡ್ರು ಬಾಳ ಜೋಲಿ ಹೊಡ್ಯಾಕತ್ತಾರ. ನಿಮ್ಮ ದನಿಯಾರ ಬಾಳ ಜೋಲಿ ಹೊಡ್ಯಾಕತ್ತಾರ. ಇನ್ನೆಷ್ಟು ಹಾಕಿ ಇನ್ನೊಂದು ಸ್ವಲ್ಪ ಕುಡಿಸೋರಿಗೆ. ಹಲೋ ಹಲೋ ಹಲೋ, ಲೇ ಬಾರೋ ಹೋಗ್ಸೋಳಿ ಮಗನ, ಏನ್ ಬೇಕಪ್ಪ? ಮಲ್ಲೇಶಿ, ಏನಾರ ನಿಮ್ಮ ಅಮೃತದ ಕೈ ಕೊಡ್ರಿ ಸ್ವಲ್ಪ. ಯಾಕೋ ನಾನೇ ನಿಮ್ಮವನಾಗಿರುವಾಗ ನಿನಗೇನ್ ಬೇಕಾದಂತ ಬಾರೋ ಎರಡು ಸೊಳೆ ಮಗನ ತಗೋ ಹೇಳ. ಏನ್ ಬೇಕಾ ತೋರ್ ಹೋಲೆ. ಶಶಿಧರ್, ತೆಗೆದುಕೊಳ್ಳಿ ಅಂಡಣ್ಣ, ಹುಷಾರಾಗಿ ಇಟ್ಟುಕೊಳ್ಳಿ. ಮಲ್ಲೇಶಿ, ನಿಮ್ಮ ದನಿಯಾರ ಬಾಳ ಜೋಲಿ ಹೊಡ್ಯಾಕತ್ತಾರ. ಸ್ವಲ್ಪ ಛಾಯಾ ಹೋಟೆಲ್ಗೆ ಹೋಗಿ ಚಾ ತಂದು ಕುಡಿಸೋ ಅವ್ರಿಗೆ. ಹಲೋ, ಈ ಪರದೇಶಿ ಶಂಭುಲಿಂಗಟ್ ಏನಾರು ಹಾಕ್ರೋ ಇನ್ನಟ. ಅಂತೂ ನಾನು ಹೇಳುತ್ತಿರುವ ಈ ಕಪಟ ನಾಟಕದ ಕಾರಸ್ಥಾನ
ಸಂಶಯ ಇಲ್ಲದ ಸಾಗವಾಗಿ ಸಾಗುತ್ತದೆ. ಸಮಯಕ್ಕೆ ತಕ್ಕಂತೆ ಸಾಧನೆ ಮಾಡಿದ ಕೀರ್ತಿ ಈ ಶಶಿಧರಗೈತಿ. ಹಠವಾದಿ ಗೌಡನೆಂದು ನನ್ನ ತಂದೆಯನ್ನು ಎದುರು ಹಾಕಿಕೊಂಡು ನಮ್ಮ ವಂಶೆಯನ್ನು ಸರ್ವನಾಶ ಮಾಡಿ ಹೊಟ್ಟೆಯಲ್ಲ ಹೇ ಪಾಟೀಲ. ಹೇಗಿದೆ ಈ ಶಶಿಧರನ ಕಾರಸ್ಥಾನ? ಇದೇ ಈ ಒಪ್ಪಿಗೆ ಪತ್ರದಿಂದ ನಿಮ್ಮ ಸರ್ವ ಆಸ್ತಿಗೆ ನಾನು ಹಕ್ಕುದಾರ ಆಗಿ ನನ್ನ ಸಾಧನೆಯನ್ನು ಮುಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶಶಿಧರನೇ ಅಲ್ಲ. ಮಲ್ಲೇಶಿ ಹಲೋ ಗೌಡ್ರ, ಸರಿಯಾಗಿ ಕುತ್ಕೊಳ್ರಿ. ದೊಡ್ಡ ದಣಿಯರು ಬರಕತ್ತಾರ. ಏನು ನಮ್ಮ ಅಣ್ಣ ಆ ಹುಚ್ಚ ಗೌಡ ಬರ್ಲಿಕ್ಕೆ ಎತ್ತಿದ್ದಾನ? ಬರಬೇಡ. ಆ ಹುಚ್ಚೊಳೆ ಮಗನ ಏನು ಕೆಲಸ ಐತಿಲ್ಲ? ಎದಕ್ಕೆ ಬರ್ತಾನ? ಬರಬೇಡ. ಏನಿದು ಮನೆಯಲ್ಲಿ ಸರಾಯ ಮಾಡ್ದೆ? ಇದೇನು ಮನೆಯಲ್ಲೋ ಸರಾಯ ಅಂಗಡಿಯಲ್ಲೋ ಮೂರ್ಖ? ಅದೇನೇ ಇರಲಿ, ನನ್ನಪ್ಪನಿಲ್ಲದೆ ಇಲ್ಯಾಕ ಬಂದೆವು ಎಬಡ ಸೊಳೆ ಮಗನ ನೀನು? ನನ್ನ ಮನೆಗೆ ನಾನು ಬರಬೇಕಾದ್ರೆ ಯಾರಾದರೂ ಅಪ್ಪಣೆ ಪಡೆಯಬೇಕೇನೋ ಮೂರ್ಖ? ನಿನ್ನ ಮನೆ ಎಂದು ನೀನು ಆ ಬಡ ಬಿಕಾರಿ ಕೂಡ ಬೆನ್ನತ್ತಿ ಹೋದೆಯೋ ಅಂದೆ ಹೋಯಿತು. ನಿನ್ನ ಮನೆ ಈಗ ನಿನಗೇನಿದ್ದರು ಸುಡಗಾಡೆ ಸ್ವಂತ ಮನೆ. ಕುಡಿದ ಮತ್ತೆ ಏನೇನು ಮಾತಾಡ್ತೀಯನೋ ಮೂರ್ಖ? ಹಿರಿಯನ್ನ ಖಬರಿಲ್ಲದೆ ಮಾತನಾಡುವೇನೋ ಮೂರ್ಖ? ಪಡಿಲ ಕುಡಿದ ಮತ್ತಲ್ಲಿ ಹಿರಿಯನ್ನ ಹಣದ ತಂದಸೆ ಸಮಾನವಿದೆ ಎಂದು ಅರಿವಿಲ್ಲದ ಬೊಗಳುವೇನೋ ನೀಚ? ನಿನ್ನ ಮೋಸದ ಮಾತಿಗೆ ನನ್ನ ಹೆಸರಿಗಿಂತ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರೆದುಕೊಟ್ಟೆ. ಅದಕ್ಕೆ ಆದರೂ ನೀನು ಕುತಂತ್ರ ರೂಪಿಸಿ ನನ್ನ ಶಿವರಾಯನನ್ನು ಮನೆಯಿಂದ ಹೊರಗೆ ಹಾಕಿದೆಯಲ್ಲ, ಈ ನಮ್ಮ ಶಾಪ ನಿನಗೆ ತಟ್ಟದೆ ಬಿಡಲಾರದು ಪಾಟೀಲ, ನಿನಗೆ ತಟ್ಟದೆ ಬಿಡಲಾರದು. ಶಂಕರಗೌಡ, ಮತ್ತ ಬಡ ಭಿಕಾರಿ ಹೆಸರನ್ನೇ ಎತ್ತುವೆ ಹೊತ್ತಡಿಸಿ ಮಗನೇ. ಅಣ್ಣನೆಂದು ನಿನಗೆ ಸಲಿಗೆ ಕೊಟ್ಟ ಮನೆಯಲ್ಲಿ ಕರೆದುಕೊಂಡರೆ ಮತ್ತ ಬಡಪ ಹೆಸರನ್ನೇ ಎತ್ತುವೆ ಮೂರ್ಖ. ಮೊದಲು ಮನೆ ಬಿಟ್ಟು ದಾಟು ನನ್ನ ಮನೆಯಿಂದ. ಶಂಭು, ತೆಗೆದುಕೊಂಬಾರ್ಲೆ ಒಂದು ಚಾಟಿನ. ತಾಳು ಮಗನೇ, ಈ ಪಾಟಿಲ್ಲ ಗಾರ್ಚಣೆ ಆಡು. ಈ ನನ್ನ ತಮ್ಮನಿಂದ ಹೊಡೆಸಿ ಬಳಸಿ ಕೊಲ್ಲಲದು ನನ್ನ ಹೆತ್ತೇನಮ್ಮ. ಪಾಟೀಲ, ನೀನು 3 ವರ್ಷದ ಬಾಲಕನಿದ್ದಾಗ ನಿನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡ ಸಣ್ಣ ಕೂಸಿದ್ದು, ಅದನ್ನ ಜೋಪಾನ ಮಾಡಿದ ತಪ್ಪಿಗೆ ನನ್ನ ಈ ರೀತಿ ಹೊಡಿತೇನೋ ಹೊಡಿ. ಪಾಟೀಲ, ನೀ ಸಣ್ಣವಿದ್ದಾಗ ನಿನ್ನ ಬಾಳ ಯಾತ್ರೆ ಜಾತ್ರೆಗೆ ಕಡಿ ಬಸಪ್ಪನ ಹಾದಿಲೆ ಈ ನನ್ನ 2 ಹೆಗಲ ಮೇಲೆ ಹೊತ್ತು ಬಂದ ತವಗದ ಬಾಳ ಯಾತ್ರೆ ಜಾತ್ರೆಗೆ ಹೋದಾಗ ನೀ ಅಲ್ಲಿ
ಬೇಡಿದ್ದೆಲ್ಲ ಕೊಡಿಸಿ ನಿನಗೆ ಏನು ಬೇಕಾದನ್ನ ತಿನಿಸಿ ನನ್ನ ಎರಡು ಹೆಗಲ ಮೇಲೆ ಮಲಮೂತ್ರ ಮಾಡಿಕೊಂಡಾಗ ನಿನ್ನ ಬಟ್ಟೆ ಎಲ್ಲ ತೊಳೆದು ನಿನ್ನ ಸ್ವಚ್ಛ ಮಾಡಿದ್ಲ ಅದನ್ನೆಲ್ಲ ನೆನಪಿಸಿಕೊಂಡ ಬಾಳೋ ಮಗಳೇ ಬಾಳೋ. ಅದನ್ನೆಲ್ಲ ನೆನಪಿಸಿಕೊಳ್ಳಲು ನನಗೆ ಈಗ ಸಮಯವಿಲ್ಲ. ಶಂಕರ ನೀನು ಬನಮಂತೆ ಮಾತಾಡುವೆಯಾ ಮಗನೇ? ನಿನ್ನ ಮೈ ಚರ್ಮ ಸುಲದ ಬಿಟ್ಟೇನು? ಯಾತ್ಸರದಿಂದ ಮಾತನಾಡು. ನೀನು ಏನು ಮಣಿ ಬಿಟ್ಟು ಹೋಗುವೆಯೋ ಏನು ವಾದ್ದು ಸಾಯಿಸಲು? ಸಾಯಿಸು ಒಂದು ಸಾಯಿಸು. ಯಾಕಂದ್ರ ತಮ್ಮ ಸಾಲಿ ಕಲ್ತಾವ 4 ಮಂದಿ ಒಳಗೆ ತಲೆ ಎತ್ತಿ ಬಾಳಲಿ ಅಂತ ಹೇಳಿಕೆ ಚಂದ ನನ್ನ ಹೆಸರಿಗೆಂದ ಈ ಸರ್ವ ಆಸ್ತಿ ಅಲ್ಲ ನಿನ್ನ ಹೆಸರು ಮಾಡಿ ಬೈಟಲ್ಲ ಅದ ಮಾಡಿದ್ದ ನಾ ಮೊದಲನೇ ತಪ್ಪು. ಯಾಕಂದ್ರ ಹೆಂಡತಿ ಮಕ್ಕಳಿಲ್ಲದ ನಾನ ಬರಿಗಿಂದ ಶಿವಭಕ್ತನಾಗಿ ನಡೆದನಲ್ಲ ಅದನ್ನ ಮಾಡಿದ ತಪ್ಪು. ಮತ್ತೆ ಶಿವರಾಯ ಪಿಕಾರಿಯ ಮಾತನ್ನ ಎತ್ತುದಿವ್ಯಾ ನನ್ನ ಮುಂದೆ? ಸುಮ್ಮನೆ ಮನೆಯಿಂದ ನಡ. ನನ್ನನ್ನು ಹೆತ್ತೇನಮ್ಮ. ಹುಟ್ಟಿದಲಿಂದ ಹರ್ಷಿತನಾಗಿ ಬಾಳಬೇಕಾದ ನಾನು ಈ ಎಲ್ಲ ಕಾರ್ಯವನ್ನು ನೋಡಲೆಂದೇ ನನ್ನನ್ನು ಹೆತ್ತೇನಮ್ಮ. ಹೇಳು ತಾಯಿ ಹೇಳು, ನಾನಾವ ತಪ್ಪು ಮಾಡಿದ್ದೇನೆ ಎಂದು ನನಗೆ ಈ ಶಿಕ್ಷೆ ಅಮ್ಮ. ಅಂದು ಗೌಡನಾಗಿ ಮೆರೆದ ನಾನು ಈ ನನ್ನ ತಮ್ಮನ ಕೈಯಿಂದ ಒಲಿಸಿ ಬಡಿಸಿಕೊಳ್ಳೆಂದು ನಾನು ಹೆತ್ತೇನಮ್ಮ. ಅಮ್ಮ ಗೃಹ ಮಾತೆ, ನಾನು ನಿಜವಾಗಿಯೂ ಶಿವನ ಭಕ್ತನೇ ಆಗಿದ್ರೆ, ನಾನು ಈ ಮನೆಯ ಶಂಕರ ಗೌಡನೇ ಆಗಿದ್ರೆ ಮತ್ತೆ ನಾ ಈ ಮನೆಗೆ ಬರುವಂತೆ ಆಶೀರ್ವಾದ ಮಾಡು ತಾಯಿ. ಬರ್ತೀರಪ್ಪ, ನೀನಾದ್ರು ಚೆನ್ನಾಗಿರೋ ಈ ಮನೆಯಲ್ಲಿ. ಕಾಕಡೆ ಮಾರಕ್ ಹೋಗ್ಬಿಡ್ಲೇ ತವೇನ ಗೌಡ್ರೆ, ಅಂತೂ ತೊಲಗಿ ಹೋಯ್ತು ಪೀಡೆ ತೊಲಿದ್ರಂತ ಹಗಲ್ ಕನಸು ಕಾಣಿಸ್ಬೇಡ್ರಿ ಶಜಪರ. ಹೌದು, ಮನೆಯಿಂದ ಹೊರ ಹಾಕಿ ಹೋದ ಶಂಕರಗೌಡ ಆ ಬಡ ಬಿಕಾರಿಗಳು ಜೊತೆ ಸೇರಿ ಏನಾದ್ರೂ ಸಂಚೆ ರೂಪಿಸಬಹುದು. ಅದಕ್ಕೆಲ್ಲ ನಾವು ಉಪಾಯ ಮಾಡ್ತೇನೆ ಗೌಡ್ರೆ. ನಡ್ರಿ ಹೋಗೋಣ, ಒಳಗೆ ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡೋಣ. ಆಯ್ತು ನಡೆ ಶಶಿಧರ. ಶಂಭೋಲಿಂಗ ನಾಣ ಹತ್ತೈತಿ ನೋಡ್ರಿ, ಕಬ್ಬಿನ ಪಡಕ ಬೆಂಕಿ. ಮತ್ತೆ ಬರ್ತೀನಿ ನಾಣ.